ಜಯ ಹೇ ರಸ ಋಷಿಗಳ ವೀರೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪರ ಕುನಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಕ ಹೊಯ್ಸಳರಾಡಿದ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಲಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ದಿನಾಚರಣೆ 2026 ಇದನ್ನ ಬಹಳ ಡಿಸಿಯವರ ನೇತೃತ್ವದಲ್ಲಿ ಸಿಒ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನಾವು ಏಪ್ರಿಲ್ 29ನೇ ತಾರೀಕು ಪ್ರತಿ ವರ್ಷ ನೌಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆದರೆ ನಾವು ಕಾರಣಾಂತರದಿಂದ 2-3 ಡೇಟನ್ನು ಮುಂದೂಡಿದ್ವು. ಕಾರಣ ಇಷ್ಟೇ, ಮಾನ್ಯ ಉಸ್ತುವಾರಿ ಸಚಿವರನ್ನ ನಮ್ಮ ಕಾರ್ಯಕ್ರಮ ಕರೆದು ನಮ್ಮೆಲ್ಲ 3 ವರ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಾಂಧವರಿಗೆ, ನೌಕರ ಬಾಂಧವರಿಗೆ, ಅಧಿಕಾರಿಗಳಿಗೆ ಅವ್ರ ಕೈ ಸನ್ಮಾನ ಮಾಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಮುಂದೂಡ್ಕೊಂಡು ಬಂದವು. ಮಾನ್ಯ ಚಂದ್ರಸ್ವಾಮಿ ಸಾಹೇಬರು ಆಯಿತು ನೀವು 13ನೇ ತಾರೀಕು ಮಾಡಿ ನಾನು ಬರ್ತೀನಿ ಅಂದಮೇಲೆ ಇವತ್ತು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ಮೇಲೆ ಕರ್ನಾಟಕ ಸರ್ಕಾರ ಕೊಡಮಾಡುವ ಈ ಸರ್ವೋತ್ತಮ ಪ್ರಶಸ್ತಿಯ ಉದ್ಘಾಟನೆ ಮಾಡಿಕೊಡ್ಬೇಕು, ತಾವು ಸನ್ಮಾನಿಸಬೇಕು ಅಂತ ನಮ್ಮ ಜನಪ್ರಿಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ನೌಕರರ ಹಿತೈಷಿಗಳು, ಜನಪರ ಆಡಳಿತವನ್ನು ನೀಡ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರಾದ ಚಂದ್ರಸ್ವಾಮಿ ಸಾಹೇಬರಿಗೆ ಮಂಡ್ಯ ಜಿಲ್ಲಾ ಸಮಸ್ತ ನೌಕರ ಪರವಾಗಿ, ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದಾರೆ. ದಯಮಾಡಿ ಡಿಸಿ ಸಾಹೇಬರು ತಹಸೀಲ್ದಾರ್ಗಳು ದಯಮಾಡಿ ವೇದಿಕೆಗೆ ಬರಬೇಕು. 7 ತಹಸೀಲ್ದಾರ್ ಯಾರ್ಯಾರು ಬಂದಿದ್ರು ಅವರು ವೇದಿಕೆಗೆ ಬರಬೇಕು, ತಾಲೂಕು ದಂಡಾಧಿಕಾರಿ. ಅದೇ ರೀತಿ ನಮ್ಮ ಜಿಲ್ಲೆಯ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೌಕರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ನನ್ನ ನೆಚ್ಚಿನ ಶಾಸಕರಾದಂಥ ರವಿಕುಮಾರ್ ಗಂಗಾ ಸಾಹೇಬರನ್ನು ಕೂಡ 3 ಬಾರಿ ಕೇಳಿಕೊಂಡು ಅವರು ಕೂಡ ನೀವು ಯಾವಾಗ ಹೇಳ್ತೀರಿ ಆಗ ಬರ್ತೀನಿ ಸಾಹೇಬರು ನೀವು ಡೇಟ್ ಫಿಕ್ಸ್ ಮಾಡಿ ಅಂದರು. ಹಾಗಾಗಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ನೌಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿಜಯ ಲಕ್ಷ್ಮಣವರು ಬೋರ್ಡ್ನ ಉಪಾಧ್ಯಕ್ಷರು, ನಮ್ಮ ಅಕ್ಕವರು ಕೂಡ ತುಂಬ ಹೃದಯದ, ಅವರ ಮಗರು ಕೂಡ ನಮ್ಮ ಕೃಷಿ ಇಲಾಖೆಯ ಮೆಂಜೂರ್ ಡೈರೆಕ್ಟರ್ ನೀನು ಅಂದ್ಬಿಟ್ಟು ಅವರು ಕೂಡ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಯಾವಾಗಲೂ ಈ ಸರ್ ನಮಗೆ ಬಂದಿದ್ದಾರೆ. ಅವರು
ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂತ ನೌಕರ ಪ್ರಮಾಣ. ಹಾಗೆ ಪ್ರಕಾಶ್ ನಗರಾಭಿವೃದ್ಧಿ ಅಧ್ಯಕ್ಷರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲ ಕಾರ್ಯಾಂಗದ ಮುಖ್ಯಸ್ಥರಾಗಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಒತ್ತಿರ್ತಕ್ಕಂಥ ನನ್ನ ನೆಚ್ಚಿನ ಜಿಲ್ಲಾಧಿಕಾರಿಗಳು ಮತ್ತೆ ಜನಪರ ಆಡಳಿತವನ್ನು ನೀಡ್ತಾ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಅಧಿಕಾರಿಗಳಾದಂಥ ಕುಮಾರ್ ಸಾಹೇಬರು ಈ ಕಾರ್ಯಕ್ರಮದ ನೇತಾರರು. ನಾನು ಕರೆದು ಒತ್ತಾಯಿಸಿ ಮಾತನಾಡೋದು, ಸಾಹೇಬರು ಕರೆಸಿ ಮಾಡೋಣ, ಚೆನ್ನಾಗಿ ಮಾಡೋಣ, ಎಲ್ಲ ಅಧಿಕಾರಿಗಳು ಮತ್ತು ನೌಕರರ ಕರೆದು ಮಾತಾಡೋಣ ಅಂತ ಹೇಳಿ ಮಾಡಿದಂಥವರು ಕುಮಾರ್ ಸಾಹೇಬರು. ಅವರು ದಕ್ಷ ಪ್ರಾಮಾಣಿಕ ನಮ್ಮ ಅಧಿಕಾರಿಗಳು. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಮಕೂರಿನಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬರು ಶಿವ ಮೇಡಮ್ ಅವರು, ನಂದಿನಿ ಮೇಡಮ್ ಅವರು, ನಿಮಗೆ ಗೊತ್ತಿದೆ ಅವರ ಪ್ರಯತ್ನದಿಂದ SSLC 12ರಿಂದ 5ಕ್ಕೆ ಬಂತು. ಮೇಸ್ತ್ರಿಗಳು ಸಾಪಾಕಿದ್ದು ಆದರೂ ನಮ್ಮ ಉಸ್ತುವಾರಿ ಸಚಿವರ DC ಅವರ ಮಾರ್ಗದರ್ಶನದಲ್ಲಿ ಮೇಡಮ್ ಅವರು ಹಗಲು ನೈಟು ಶಿಕ್ಷಕರಿಗೆ ಹೇಳಿ ತಿದ್ದಿ ತೀಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು. ಎಲ್ಲರೂ ಚಪ್ಪಲ ಅವರು ಕಾಲೇಜೆಲ್ಲ ಉಸ್ತುವಾರಿ ಸಚಿವರನ್ನ ಹಾಗೂ ನೆರೆದಿರುವಂತ ಎಲ್ಲ ಗಣ್ಯರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ಚಪ್ಪಾಳೆ ಹಾಕುವ ಮೂಲಕ ಉದ್ಘಾಟನಾ ಕಾರ್ಯಕ್ಕೆ ಚಾಲನೆಯನ್ನು ಕೊಡಬೇಕು ಹಾಗೂ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳಿದೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಗೇಶನ ಹೆಸರಾದ ಹೊಡಿಬಾರ್ದು, ನೀವು ಒಂದು ಶಂಭು ಹೆಸರಾದ ಹೊಡಿಬಾರ್ದು, ನಿಮ್ಮ ನಾಯಕರಿಗೆ ಹೊಡಿತಾ ಇದ್ದೀವಿ. ಆಯ್ತು. ಸರ್ಕಾರಿ ನೌಕರ ಸಂಘದ ನಾಗರಿಕ ಸೇವಾ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆ ಮೇಲಿರುವಂತಹ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು 10,000 ಕೋಟಿಗಳನ್ನ ತಂದು ಇಡೀ ಮಂಡ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹಗಲಿರುಳು ಶ್ರಮಿಸ್ತಾ ಇರುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲರಾಯಸ್ವಾಮಿ ಅವರೇ, ಸರ್ಕಾರಿ ನೌಕರರ ಜನಪ್ರಿಯ ಅಧ್ಯಕ್ಷರಾದ ನಾಗೇಶ್ ಅವರೇ, ಶಂಭು ಅವರೇ, DC ಅವರೇ, AC ಅವರೇ, CO ಅವರೇ, ADC ಅವರೇ ಹಾಗೂ ವೇದಿಕೆ ಮೇಲಿರುವಂತ ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಮೂಡ ಅಧ್ಯಕ್ಷರೇ, ಮೇಲಿರುವಂತ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳೇ, ಎಲ್ಲ ನೌಕರರ ಸಂಘದವರೇ. ಸರ್ಕಾರಿ ನೌಕರರು ದಿನನಿತ್ಯ ಸಾರ್ವಜನಿಕರ ಕೆಲಸವನ್ನ ಮಾಡ್ತೀರಾ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಗುರುತಿಸಬೇಕು. ನಿಮ್ಮ ಮುಖಂಡರು ಕೂಡ ನಿಮಗೂ ಆಹಾರ ಶಾಲೆ ಹಾಕಿ ನಿಮಗೂ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಬೆಂತಡಿದ್ರೆ ಇನ್ನಷ್ಟು ಒಳ್ಳೆ ಕೆಲಸನೇ ಮಾಡ್ತೀರಾ. ಸಿನ ಅಂತ ಬೈತಾ ಇದ್ರೆ ಸಾರ್ವಜನಿಕರು ಬೈಯೋದು, ನಾವು ಬೈಯೋದು, ನಿಮ್ಮವರು ಬೈಯೋದು, ಬೈದ್ರೆ ಕೆಲಸ ಆಗಲ್ಲ. ನಕ್ಕಂತ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆ ನಿಮ್ಗೆಲ್ಲರಿಗೂ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ 3 ವರ್ಷಗಳು ಒಂದೇ ಸರಿ ಇಟ್ಕೊಂಡಿದ್ದೀವಿ. ಯಾರು ಪ್ರಶಸ್ತಿಯನ್ನ ಅರ್ಹರಾಗಿದ್ದೀರಿ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳು. ಅದೇ ರೀತಿ ಇನ್ನಷ್ಟು ಯಾರೆಲ್ಲ ಆಯ್ಕೆ ಆಗಬೇಕು ಈ ವರ್ಷ ಅವ್ರನ್ನ ನೋಡಿ ಬರೋ ವರ್ಷ ನಾನು ಪ್ರಶಸ್ತಿಯನ್ನ ತಗೊಂಡು ನಮ್ಮಲ್ಲೊಬ್ಬ PDO ಇದೆ, ನಮ್ಮ ಶಿವಪುರ PDO, ಅವನು ಬಂದು ನನ್ನ ಹತ್ರ ಟ್ರಾನ್ಸ್ಫರ್ ಕೇಳೋದಾಗ ಸರ್ ನಾನು ಹೋಗಿದ ಕಡೆ ಮಹಾತ್ಮ ಗಾಂಧಿ ಪ್ರಶಸ್ತಿ ತಗೊಂಡಿದ್ದೀನಿ ಪಂಚಾಯತಿನ, ನಿಮ್ಮ ಪಂಚಾಯತಿನ ನೀನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೆ ಅಂತ ಕೇಳಿದೆ.
MLA ಊರುಗಳಲ್ಲಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಲಸ ಮಾಡಿಲ್ಲ ಅನ್ನೋದು ಆಯ್ಕೆ ಆಗ್ಬಿಡುತ್ತೆ. ನೀವು ಕೆಲಸ ಮಾಡಿ ತೋರಿಸ್ಬೇಕು, ಅವಾಗ ಕೊಡ್ತೀವಿ. ಫಸ್ಟ್ ವರ್ಷ ಆಗಿಲ್ಲ, ಎಲ್ಲಪ್ಪ ಆಗಿ ಸರ್ ನೆಕ್ಸ್ಟ್ ವರ್ಷ ಬರುತ್ತೆ. ಈ ವರ್ಷ ನಮ್ಮ ಶಿವಪುರ ಮಹಾತ್ಮ ಗಾಂಧಿ ಪ್ರಶಸ್ತಿಗೆ ಆಯ್ಕೆ ಆಗಿದೆ. ಆ ರೀತಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಮಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಇವತ್ತು ಆಶ್ರಯ ಕಮಿಟಿ ಸಭೆ ಮಾಡಿದೆ. RIA ಇದ್ರು, ಎಲ್ಲೆಲ್ಲಿ ಪಂಚಾಯತಿ ಯಾವ ಊರಲ್ಲಿ ಜಾಗ ಕೊಡ್ತೀರಾ ಆ ರೋಡ್ಗೆ ಯಾವ RIA ಕೊಡ್ತಾರೋ ಅವ್ನ ಹೆಸರಿರ್ತೀವಿ ಅಂತ ಘೋಷಣೆ ಮಾಡಿದ್ದೀನಿ. ಯಾಕಂದ್ರೆ ಬರೀ ನಮ್ಮ ಹೆಸರು ಬರೋದಲ್ಲ, ನೀವು ಜಾಗ ಕೊಟ್ಟಿರ್ತೀನಿ ಅಂತಾನೆ ನಾನು ಸೈಟ್ ಹಂಚಕ್ಕಾಗೋದು ಅಲ್ವಾ. ಈಗ ತೇಜೇಶ್ ಅಂತ ಪಣತ್ನಲ್ಲಿ ಹುಡುಕಕ್ಕೆ ಸಾಧ್ಯ ಇದ್ದ ಕಡೆ 4 ಎಕರೆ ಹುಡ್ಕೊಟ್ಟಿದ್ದಾನೆ. ಹೇಳಿ ಒಂದು ರೋಡ್ಗೆ ನಿನ್ನ ಹೆಸರು ಇರ್ತೀನಿ ಅಂತ ಹೇಳಿ ತಹಸೀಲ್ದಾರ್ ಅವರು ನೀವೆಲ್ಲ ಕೆಲಸ ಮಾಡೋದ್ರಿಂದ ನಮಗೆ ನಮ್ಮ ಸರ್ಕಾರಕ್ಕೆ ಹೆಸರು ಬರೋದು. ಆಟೋಮೆಟಿಕ್ ಆಗಿ ದೇವತಾ ಲೋಕದಿಂದ ನಮ್ಗೆ ಹೆಸರೆಲ್ಲ ಬರಲ್ಲ. ನೀವು ಕೂಡ ಸಂಸಾರ ಕುಟುಂಬ ಬಿಟ್ಟು ನಮ್ಮ ಕೋಪ ನಮ್ಗೇನಂದ್ರೆ ಜನ ಬಂದು ನಿಂತಿರ್ತಾರೆ, ಫೋನ್ ಹಾಕೊಂತಾನೆ ಕೊಟ್ಬಿಡ್ತಾರೆ. ಫೋನ್ ತೆಗೆದು ನಾವೀಗ ಏನು ಹೇಳ್ತೀವಿ ನೀವು ಕೇಳಲ್ಲ ಅನ್ನೋ ಪೇಷನ್ಸು ಕೊಡಲ್ಲ. ಈ ಕಡೆ ಅವ್ರು ಬೈಯೋದು, ಯಾರು ಬೈಯೋದು ಗೊತ್ತಿರುತ್ತೆ, ಯಾರೋ ಕೋಪ ಜಾಗ ಮೇಲೆ ಬಿಟ್ಟಿರ್ತೀವಿ. ಯಾರಿಗೂ ವೈಯಕ್ತಿಕವಾದ ದ್ವೇಷ ಅಂತೂ ನಮಗೆ ನಿಮಗೆ ಇರೋಲ್ಲ. ಫೈನಲಿ ಸಾರ್ವಜನಿಕರ ಕೆಲಸ ಆಗ್ತಿದ್ದ ಸಂದರ್ಭದಲ್ಲಿ ಒಂದಷ್ಟು ಆ ಕ್ಷಣಕ್ಕೆ ಕೋಪ ಬರುತ್ತೆ. ಆಮೇಲೆ ನಾವು ಸುಮ್ಮನಾಗ್ತೀವಿ. ನೀವು ಬೆಳಗ್ಗೆ ನಮ್ಮನ್ನು ನೋಡ್ಬೇಕು, ನಾವು ಬೆಳಗ್ಗೆ ನಿಮ್ಮ ಹತ್ರನೇ ಕೆಲಸ ಕೇಳಬೇಕು. ಇದು ಸರ್ಕಾರಿ ನೌಕರರು ಮತ್ತೆ ಜನಪ್ರತಿನಿಧಿಗಳು ಅಂದ್ರೆ ಗಂಡ ಹೆಂಡತಿ ಜಗಳ ತರ, ಸಾಯಂಕಾಲ ಜಗಳ ಆಡೋದು, ಬೆಳಗ್ಗೆ ಮಾತಾಡೋದು. ಹಾಗೆ ನೀವು ನಾವು ಜಗಳ ಆಡೋದು ಕೂಡ ನಾವೇನು ಶಾಶ್ವತವಾಗಿ ಮುಗಿಸ್ಕೊಳ್ಳೋದಕ್ಕೆ ಆಗಲ್ಲ. ನಾವು ಸರ್ಕಾರಿ ನೌಕರರು ಕೂಡ ಸಾರ್ವಜನಿಕರ ಕೆಲಸಗಳನ್ನ, ಸರ್ಕಾರದ ಕೆಲಸಗಳನ್ನ ಮಾಡೋದು ಯಾರು ಕೂಡ ವೈಯಕ್ತಿಕ ಕೆಲಸಗಳಿಗೆ ಮಾಡೋದಕ್ಕೆ ಹೋಗಲ್ಲ. ನಾನು ಹೇಳೋದಿಷ್ಟೇ, ಯಾರು ನಾವು ಹೇಳೋದು ನೀವು ಇಲ್ಲಿಗಲ್ ಮಾಡಬೇಡಿ. ಆದರೆ ಬಡವರು ಕೆಲಸ ಬಂದಂಥ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಿ. ನಿಮ್ಮ ತಂದೆ ತಾಯಿ ಪುಣ್ಯ ಮಾಡಿದಕ್ಕೆ ನಿಮಗೆ ಕೆಲಸ ಸಿಕ್ಕಿದೆ, ನೀವು ಪುಣ್ಯ ಕೆಲಸ ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ ಇದೆ. ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಇದೆ, ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿನೂ ಸರ್ಕಾರಿ ನೌಕರರು. ನಾವು AC, ತಹಸೀಲ್ದಾರ್, DC, MLA ಅನ್ಸ್ಕೊಳಕ್ಕಾಗಿಲ್ಲ. ನಮ್ಮ ಅಪ್ಪ ಅಮ್ಮ, ನಮ್ಮ ಮುತ್ತಾದಿರು ಪುಣ್ಯ ಮಾಡಿರೋದು ನಾವು ಅನುಭವಿಸ್ತಾ ಇದೀವಿ. ನಾವು ಪುಣ್ಯ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಬರುತ್ತೆ, ಅಂದ್ರೆ ನಿಮ್ಮ ಮಕ್ಕಳಿಗೂ ಬರುತ್ತೆ. ಒಳ್ಳೆದನ್ನ ಮಾಡಿ ಸರ್ಕಾರಿ ನೌಕರರಾಗಿ ಏನ್ರಿ ನಾಗೇಶನ 57 ವರ್ಷ ಸತತವಾಗಿ ನಿಮ್ಮ ಸೇವೆ ಮಾಡಿದರೆ ಮುಂದಿನ ವರ್ಷ ರಿಟೈರ್ ಅಂತ ಸಂದರ್ಭದಲ್ಲಿ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದು ಅವ್ರ ಭಾವನೆ. ನಾಗೇಶ್ ಅವರು ಕೂಡ ಇಷ್ಟು ದಿನ ಒಳ್ಳೊಳ್ಳೆ ಕೆಲಸಗಳನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮಾಡಿದರೆ, ಬೆಳಗ್ಗೆದ್ದು ನನ್ನ ಹತ್ರ ಜಗಳ ಸರ್ಕಾರಿ ನೌಕರ ಸಂಘಕ್ಕೆ ದುಡ್ಡು ಕೊಡಿ, ಬಿಲ್ಡಿಂಗ್ ಕಟ್ಟಬೇಕು. ಶಿಕ್ಷಕರ ಏನದು ಗುರುಭವನಕ್ಕೆ ದುಡ್ಡು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಶಿಕ್ಷಕರು ಸಣ್ಣ ಮದುವೆ ಮಾಡೋಕ್ಕಾಗಲಿ ಅವ್ರ ಹತ್ರ ದುಡ್ಡಿಲ್ಲ. ನೀವು ಅನ್ಕೊಂಡ್ಬಿಟ್ಟಿದ್ರೆ ನಾವು ಸರ್ಕಾರಿ ನೌಕರ ಅಂದ್ರೆ ತುಂಬಾ ದುಡ್ಡಿದೆ ಅಂತ. ಖಾಲಿ ಡಬ್ಬ ಸೌಂಡ್ ಆಗ್ತಿದ್ರೆ ಒಳಗಡೆ ಏನಿಲ್ಲ, ದುಡ್ಡಿರಲ್ಲ, ನೀವು ಕಟ್ಕೊಳ್ಬೇಕು ಅನ್ನೋದು ಅವರ ಸದಾ ರೀತಿಯ ಗಲಾಟೆ. ಆಯ್ತು 50 ಲಕ್ಷ ಕೊಡ್ತೀವಿ ಅಂತ ಹೇಳಿ ಸರ್ಕಾರಿ ನೌಕರ ಸಂಘಕ್ಕೆ 5 ಲಕ್ಷ ಮೊನ್ನೆ ಬಿಡುಗಡೆ ಮಾಡಿದ್ವಿ. ಬಣ್ಣ ಸುಣ್ಣ ಮಾಡಕ್ಕೆ ಈಗ 1 ಕೋಟಿ ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾವನೆ ಇತ್ತು. ಅದನ್ನು ಕೂಡ ಸ್ಯಾಂಕ್ಷನ್ ಮಾಡೋ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರೂ ಒಳ್ಳೆದಾಗಿ ಜೋಶ್ ಇರಲಿ. ನಮ್ಮ ಮಂತ್ರಿ ಕೇಳಿದ್ರೆ ಏನು ಯಾರು ಊಟ ಮಾಡಿದ್ರೆ ನಾಗೇಶ್ ಊಟ ಮಾಡ್ಕೊಳ್ಳಿಲ್ವಾ ಅಂತ ಹೇಳಿ ಅಂದ್ರೆ ಅದೇ ಹೇಳ್ತಲ್ಲ, ನಾನೇನೋ ಓಕೆ ಪಾಪುಲರ್ ಇಲ್ಲ. ನಮ್ಮ ಮಂತ್ರಿ 10,000 ಕೋಟಿ ತಂದಿದ್ರೆ ನೀವೇ ಕೆಲಸ ಮಾಡೋದು, ಅವ್ರು ಮಾತಾಡ್ತಾ ಸ್ವಲ್ಪ ಚಪ್ಪಾಳೆ ಕೊಡ್ಲಿ ಅನ್ನೋದು ನನ್ನ ಭಾವನೆ. ನಮಸ್ಕಾರ, ಧನ್ಯವಾದಗಳು. ಅದೊಂದು 50 ಲಕ್ಷ ಕೊಟ್ಟಾರೆ. ಈಗ ನಮ್ಮ ಅಕೌಂಟಲ್ಲಿ 50 ಲಕ್ಷ ದುಡ್ಡಿದೆ. ದಯಮಾಡಿ ಅಣ್ಣ, ನಮ್ದು 2 ಕೋಟಿ 5 ಲಕ್ಷ ಬೇಕು ಪ್ಲಾನ್ ಪ್ರಕಾರ. ಅದು 4 ವರ್ಷ ಆಗೋಯ್ತು. ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗ್ತಾ ಇದೆ ಕಟ್ಟಿ. ದಯಮಾಡಿ ನಾನು ನಿಮ್ಗೆ 4-5 ಸರಿ ಮನೆ ಮಾಡಿದ್ದೀವಿ. ತಾವು ಕೂಡ CM ಫಂಡ್ ಈ ಸರಿ ನೋಡೋಣ, ಮುಂದಿನ ಸರಿ ಕೊಡಿಸ್ತೀವಿ ಅಂತ ಹೇಳಿದರೆ 9 ವರ್ಷಗಳ ಕಾಲ ಆಗಿದೆ. ದಯಮಾಡಿ ತಾವು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಸರ್ಕಾರದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದ್ದಾರೆ. ನಮ್ಗೆ ತೀರಾ ಅಗತ್ಯ ಇದೆ ನೌಕರ ಭವನದು. ತಾವು ಕನಿಷ್ಠ ಈ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ 2 ತಿಂಗಳಲ್ಲಿ 1 ಕೋಟಿ ಹಣವನ್ನು ತಾವು ಸ್ಯಾಂಕ್ಷನ್ ಮಾಡಿಸಿದ್ರೆ, ನಮ್ಮ ಹತ್ರ ಇರೋದು 50 ಲಕ್ಷ ಮತ್ತೆ ನಮ್ಮ MLA ತಾವು ನೀವು ಹೇಳಿದ್ರೆ ಯಾವಾಗಲೇ ಆ ಫಂಡಲ್ಲಿ ಒಂದು 50 ಲಕ್ಷ ಹಾಕ್ಸ್ಕೊಡ್ತೀನಿ ಅಂದ್ರಿ. ಅದಾಗಲಿಲ್ಲ. ದಯಮಾಡಿ ನಮಗೆ 1.5 ಕೋಟಿ ಹಣವನ್ನ MLA ತಾವು CM ಸಾಹೇಬರಿಂದ ಕೊಡಿಸ್ಬೇಕು. ಮತ್ತೆ ಅದ್ರ ಪ್ರಕ್ರಿಯೆ ಇನ್ನು 2-3 ತಿಂಗಳ ಕೆಲಸ ಪ್ರಾರಂಭ ಆಗಬೇಕು. ನಮ್ಮ ಅವಧಿನೂ ಕೂಡ
33 ವರ್ಷ 37 ವರ್ಷ ಸರ್ವಿಸ್ ಆಯ್ತು, ಇನ್ನೊಂದು ವರ್ಷ 4 ತಿಂಗಳಲ್ಲಿ ಅಣ್ಣ ಅದರಲ್ಲ ಕೆಲಸ ಮುಗಿಸಿ ನಿಮ್ಮ ಹೆಸರು ನಮ್ಮ ಹೆಸರನ್ನ ಅದ್ರೊಳಗೆ ಹಾಕೋಣ. ದಯಮಾಡಿ ಚಂದ್ರಗೌಡರು ನಾವು ಇಬ್ಬರು ಸೇರಿ ಜೊತೆ ಮಾಡಿ ಕೆಲಸ ಮಾಡ್ತೀವಿ, ದಯಮಾಡಿ ಅದನ್ನ ಮಾಡಿಸ್ಕೊಡ್ಬೇಕು ಅಂತ ವಿನಮ್ರವಾಗಿ ಕೋರ್ತಾ ಇದ್ದೀನಿ. ಒಂದೇ ಒಂದು ಬೇಡಿಕೆ, ಈ ಒಂದು ನಾಗರಿಕ ಸೇವಾ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ನನ್ನ ಆತ್ಮೀಯರು, ಕ್ಷೇತ್ರದ ಶಾಸಕರು ಆದಂಥ ರವಿಕುಮಾರ್ ಅವರೇ ಹಾಗೂ ನಮ್ಮ ಸರ್ಕಾರದ ನಿಗಮ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರೇ, ಮೂಢಾಧ್ಯಕ್ಷರಾದ ಪ್ರಕಾಶ್ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಸಿಇಒ ನಂದಿನಿ ಮೇಡಮ್ ಅವರೇ ಹಾಗೂ ನೌಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ ಮತ್ತು ರಾಜ್ಯ ನೌಕರ ಸಂಘದ ಪದಾಧಿಕಾರಿಗಳಾಗಿರುವಂಥ ಸಂಭೂಗೌಡರೇ ಮತ್ತು ನಮ್ಮ ಹೇಮಂತ್ ಇದ್ದಾನೆ, ಶ್ರೀನಿವಾಸ್ ಇದ್ದಾನೆ, ಅಂಕೇಗೌಡರು ಇದ್ದಾರೆ, ಮಂಜೂರು ಸಂಘದ ಅಧ್ಯಕ್ಷರಿದ್ದಾರೆ, ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರ ಮಟ್ಟದ ಪದಾಧಿಕಾರಿಗಳು ಮತ್ತು ನಮ್ಮ ಶಂಕರ್ ಮಿಷನರು ಇದ್ದಾರೆ. ಸೊ ಎಲ್ಲ ತಹಸೀಲ್ದಾರರು ಮತ್ತು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಇತರೆ ಎಲ್ಲ ನೌಕರರು ಅಂತ ಹೇಳಿದರೆ ಮಾಧ್ಯಮ ಸ್ನೇಹಿತರಿದ್ದಾರೆ. ಇವತ್ತು ಸರ್ಕಾರಿ ನೌಕರರ ದಿನಾಚರಣೆಯ ಶುಭಾಶಯವನ್ನು ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಕೋರ್ತಾ, ಬಹುಶಃ ನೀವೆಲ್ಲರಿಗೂ ನಾನು ಹೆಚ್ಚು ಒಂದು ಕಿವಿ ಮಾತು ಹೇಳೋದಾದ್ರೆ, ಇವತ್ತು ಒಂದು ಅಭಿವೃದ್ಧಿ, ಒಂದು ಜನಪರ ಕಾರ್ಯಕ್ರಮ, ಒಂದು ಸಾರ್ವಜನಿಕ ಸೌಲಭ್ಯ, ಜನರ ವೈಯಕ್ತಿಕ ಸಮಸ್ಯೆ, ಒಂದು ವೈಯಕ್ತಿಕವಾದಂಥ ಸಮಸ್ಯೆ ಅಂದರೆ ಅವರೇ ಆದಂಥ ದಾಖಲೆಗಳು ಸರಿಪಡಿಸ್ಕೊಳ್ಳೋದು ಅಥವಾ ಸೈಟ್ಗಳನ್ನ ದಾಖಲೆಗಳು ಅಥವಾ ಮನೆ ಕಟ್ಟೋದು, ಲೈಸೆನ್ಸ್ ತೆಗೆದುಕೊಳ್ಳೋದು ಅವ್ರದ್ದು ವೈಯಕ್ತಿಕವಾದಂಥ ಸಮಸ್ಯೆಗಳಿರುತ್ತೆ. ಇನ್ನೊಂದು ಸರ್ಕಾರ ಸೌಲಭ್ಯ ತಲುಪಿಸುವಂಥ ಜವಾಬ್ದಾರಿ ನಿಂತಿದೆ. ಇನ್ನೊಂದು ವರ್ಗದ ಅಧಿಕಾರಿಗಳಿಗೆ ಅಭಿವೃದ್ಧಿ ನೀವೇ ಮಾಡಬೇಕಾಗುತ್ತೆ. ಈ ಎಲ್ಲವೂ ಸಹ ನೌಕರರೇ ಮಾಡಬೇಕು, ಜೊತೆಗೆ ಶಿಕ್ಷಕರು ಶಿಕ್ಷಣ ಕೊಡಬೇಕು. ಇಷ್ಟೂ ನಿಮ್ಮ ಬಹುಶಃ ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಶಾಸಕರು ಏನೇ ಮಾಡಿದ್ರು ಅಲ್ಟಿಮೇಟ್ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದೇ ನೀವು. ಇವತ್ತು ಸಂವಿಧಾನದಲ್ಲಿ, ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದಲ್ಲಿ ನಾವಿಷ್ಟೆಲ್ಲ ಕಷ್ಟಪಟ್ಟು 5 ವರ್ಷಕ್ಕೊಂದ್ಸಲ ಹೋಗಿ ಓಟ್ ಹಾಕ್ಸ್ಕೊಂಡು ಬಯಸ್ಕೊಂಡು ಗೆದ್ದು ಬಂದರೆ ನಮಗಿರೋದು ಸಣ್ಣ ಅಧಿಕಾರ. ನಿಮಗೆ ಹೆಚ್ಚು ಕಡಿಮೆ 30 ವರ್ಷ 25 ವರ್ಷ ಒಂದ್ಸರಿ ಕಷ್ಟಪಟ್ಟು ಓದಿ ನೀವು ಎಲಿಜಿಬಲ್ ಆದರೆ 25 ವರ್ಷ ನಿಮ್ಗೆ ಅಧಿಕಾರ ಇರುತ್ತೆ. ನೋಡಿ, ನಾನು ಏನೇ ಹೇಳಿದ್ರು DC ಅವರು ಆದೇಶ ಮಾಡಿದಾಗ ಅದು ಆದೇಶ ಆಗಲ್ಲ, ನಾನು ಹೇಳಿದ ಆದೇಶ ಆಗಲ್ಲ. ನಾವು ಕ್ಯಾಬಿನೆಟಲ್ಲಿ ಏನೇ ತೀರ್ಮಾನ ತಗೊಂಡ್ರು ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿದಾಗ ಆದೇಶ ಆಗಲ್ಲ. ನಿಮ್ಗೆ ಎಷ್ಟೊಂದು ಶಕ್ತಿ ಸಂವಿಧಾನದಲ್ಲಿ ಸಿಕ್ಕಿದೆ ಅನ್ನೋದು ನಿಮ್ಮೆಲ್ಲರಿಗೂ ಬಹುಶಃ ಗೊತ್ತೇ ಇಲ್ಲ ಅಂತ ನಾನು ಸಂವಿಧಾನದಲ್ಲಿ ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತು ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಗುತ್ತೆ, ಮುಂದುವರಿಬೋದು, ಸರ್ಕಾರ ಬದಲಾವಣೆ ಆಗ್ಬೋದು, ಬೇರೆ ಪಕ್ಷ ಬರ್ಬೋದು, MLA ಆಗ್ಬೋದು, ಮಂತ್ರಿ ಆಗ್ಬೋದು. ಅದನ್ನು ನೀವೆಲ್ಲವೂ ನಿರಂತರವಾಗಿ ನಿಮ್ಮ ಅವಧಿ ಮುಗಿಯುವವರೆಗೂ ನೀವು ಅಧಿಕಾರಿಗಳಾಗಿ ಇರ್ತೀರಿ. ಮತ್ತು ಜೊತೆಗೆ ಅಧಿಕಾರಿಗಳು ರಾಜಕೀಯದಲ್ಲಿ ತೀರ್ಮಾನ ಆಗಬಾರ್ದಂದ್ರೆ ನಾವು ರಾಜಕೀಯ ಪಕ್ಷದ ವೇದಿಕೆಯಲ್ಲಿ ಇರಬಾರ್ದು. ನೀವು ಓಟ್ ಹಾಕ್ಸಲ್ಲ, ನೀವು ಅಧಿಕಾರ ಮಾಡಿ ಮನೆಗೆ ಹೋದ ತಕ್ಷಣ ನೀವು ಯಾರು ಒಬ್ಬರಿಗೆ ಓಟ್ ಹಾಕಲೇಬೇಕು, ಯಾರು ಬೆಂಬಲಿಸಲೇಬೇಕು, ಭಾಷಣ ಮಾಡಬಾರ್ದು, ಓಟ್ ಹಾಕಬಾರ್ದು ಅದನ್ನು ಬಿಟ್ಟರೆ ಇನ್ನು ಎಲ್ಲ ರಾಜಕಾರಣ ನೀವು ಮಾಡ್ತೀರಿ. ಅದರಲ್ಲಿ ಏನೇ ಮಾತೇ ಇದೆ. ಅದೇ ನಾವೇನು ಮುನ್ಸಿಪಾಲಿಟಿ ಎಲ್ಲ ಒಬ್ಬೊಬ್ಬರಿಗೆ
ತುಂಬಾ ಟೂ ಮಚ್ ಆಯ್ತು ಅಂತ ನಮಗೆ ನಮಗೆ ನಾವು ಬಂದಾಗ ಕ್ರಮ ತಗೊಳ್ತೀವಿ, ಜನತಾ ದಳ ಬಿಜೆಪಿ ಬಂದಾಗ ನಮ್ಮ ಪರ ಇರೋದು ಕ್ರಮ ತಗೊಳ್ತೀವಿ ಅಷ್ಟೇ. ಅದನ್ನ ಮಿಂಚಿ ನೀನು ಆಗಲ್ಲ. ಆದರೆ ನೀವೆಲ್ಲರೂ ಇವತ್ತು ರಾಜ್ಯ ಆ ಜಿಲ್ಲೆನಲ್ಲಿ ಬಹುತೇಕ ಈ ಜಿಲ್ಲೆನಲ್ಲಿ ಒಂದಷ್ಟು ಜನ, ಎಷ್ಟು ಜನ, 15,000 ಜನ ನೌಕರಿದ್ದಾರೆ ಎಂದು ನಂಬಿಸಿದರು. 15,000. ಅದರಲ್ಲಿ ಬಹುಶಃ ಒಂದು 2,000 ಜನ ಹೊರಗಡೆ ಜಿಲ್ಲೆಯವರು ಇರ್ಬೋದು. 16,000 ಜನ ಇದೇ ಜಿಲ್ಲೆಯವರಿದ್ದಾರೆ. 16,000 ಜನ ಇದೇ ಜಿಲ್ಲೆಯವರಿದ್ದ ಮೇಲೆ ನಿಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನ, ನಿಮ್ಮ ಜಿಲ್ಲೆಯ ಜನರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆ ಅಂತೇಳಿ ಮಾಡಬೇಕಲ್ಲ. ನೀವು ಒಂದು ಕುಟುಂಬದಿಂದಲೇ ಬಂದಿದ್ದೀರಲ್ಲ, ಎಲ್ಲೋ ಬೇರೆ ಕಡೆಯಿಂದ ಬಂದಿಲ್ವಲ್ಲ, ಪಾಕಿಸ್ತಾನದಲ್ಲೋ ಅಮೆರಿಕದಿಂದನೋ ಇನ್ಯಾವುದೋ ಚೈನಾದಿಂದನೋ ಬಂದಿಲ್ವಲ್ಲ. ನೀವು ಹೊರಗಡೆ ಬಂದು 5 ನಿಮಿಷ ನಿಂತ್ಕೊಂಡು ನೋಡಿದ್ರೆ ನಿಮ್ಮ ಹತ್ರ ಬಂದು ನಿಂತ್ಕೋತಲ್ವ ಜನ. ಎರಡು 2025ನೇ ಸಾಲಿಗೆ ಆಯ್ಕೆಗೊಂಡಿರುವಂಥ ಅಧಿಕಾರಿ ಮಿತ್ರರು ಏನಪ್ಪ ಅಂದ್ರೆ ಶ್ರೀ ಕೃಷ್ಣಕುಮಾರ್ MP ಸರ್, ಶುಭಾಶಯಗಳು. ಎಲ್ಲರನ್ನು ಅಭಿನಂದಿಸಿದ ಹಿಂದೆ ಹೋಗ್ಲಿ ಸರ್, ಈ ಕಡೆ ಬರ್ರಿ. ಈ ಕಡೆ ಬರ್ರಿ, ಫೋಟೋಗ್ರಾಫರ್ ಸನ್ಮಾನವನ್ನು ಸ್ವೀಕರಿಸಿದಂತಹ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬಾಪ. ಅಭಿನಂದಿಸಿದ ಗಣ್ಯರಿಗೆ ಹೃದಯದ ಧನ್ಯವಾದ. MLA ಹೇಳ್ಬೇಕು ಅವ್ರಿಗೆ. ಮುಂದಿನ ಸಿದ್ಧತೆ 2026ನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಅದೇ ರೀತಿ ಅವರನ್ನು ಅಭಿನಂದಿಸಿದಂತಹ ಎಲ್ಲ ಗಣ್ಯ ಮಹನೀಯರು ಕೂಡ ತುಂಬ ಹೃದಯದ ಧನ್ಯವಾದ.